ಎಲ್ಲರಿಗೂ ನಮಸ್ಕಾರ. ವಾಣಿಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಗೌರವಾನ್ವಿತ ಅಧ್ಯಕ್ಷರೇ, ಈ ಒಂದು ಪವಿತ್ರವಾದಂಥ ಸಮಾರಂಭ ಅನಂತನಾಗ್ ಅವರಿಗೆ, ರಘುರವರಿಗೆ ತಾವೆಲ್ಲ ಅಭಿನಂದನೆ ಮಾಡುವಂಥ ಒಂದು ಪವಿತ್ರ ಕೆಲಸವನ್ನು ಮಾಡಿದ್ದೀರಿ. ಅದಕ್ಕೆ ನನ್ನ ವಾಣಿಜ್ಯ ಚಲನಚಿತ್ರ ಮಂಡಳಿಗೆ ತುಂಬ ಹೃದಯದ ವೈಯಕ್ತಿಕವಾಗಿ ಮತ್ತು ಸರ್ಕಾರದ ಪರವಾಗಿ, ನಾನು ಈ ವಾಣಿಜ್ಯ ಮಂಡಳಿಯ ಒಬ್ಬ ಸದಸ್ಯನಾಗಿದ್ದವನು, ಡೈರೆಕ್ಟರ್ ಆಗಿದ್ದೆ ಒಂದು ಕಾಲದಲ್ಲಿ. ಒಂದು 40 ವರ್ಷದಿಂದ 35 ವರ್ಷದಿಂದ ಗೊತ್ತಿಲ್ಲ. ಒಟ್ಟೊಳಗೆ ಎಲೆಕ್ಷನ್ ನಿಂತಿದ್ದೆ, ಎಕ್ಸಿಕ್ಯೂಟಿವ್ ಕಮಿಟಿ ಇದ್ದೆ. ಇವನ್ನೆಲ್ಲ ನಮ್ಮ ಜೊತೆ ಇದ್ದರು ಇರಲ್ಲ. ಟೂರಿಂಗ್ ಟ್ಯಾಕಿಸ್ ಮಾಡುತ್ತಿದ್ದೆ, ಡಬ್ಬ ಎತ್ಕೊಂಡೋಗಿ ಬಸ್ಗೆ ಹಾಕ್ತಿದ್ದೆ, ಅಲ್ಲಿಂದ ಊರಿಗೆ ಹೋಗೋದು. 4-5 ಟೂರಿಂಗ್ ಟ್ಯಾಕಿಸ್ ಇದ್ದು, ಈಗ ಅದೆಲ್ಲ ಹೊಂಟೋದು ಟೂರಿಂಗ್ ಟ್ಯಾಕ್ಸ್ಗಳೆಲ್ಲ. ಸೊ ಎಲ್ಲ ನನ್ನ ಸದಸ್ಯರನ್ನೆಲ್ಲ ಭೇಟಿ ಮಾಡೋಂಥ ಭಾಗ್ಯ ಸಿಕ್ತು. ನನ್ನ ಮೂಲ ವೃತ್ತಿಯ ವಾಣಿಜ್ಯ ಚಲನಚಿತ್ರ ಮಂಡಳಿಯವರು ಕರೆದಿ ಅನಂತಾಗ್ ಅವ್ರಿಗೆ ಸನ್ಮಾನ ಅಂದಾಗ ಮಾತ್ರ ಅದಕ್ಕೆ ಒಪ್ಪಿಕೊಂಡು ಇಲ್ಲಿಗೆ ಬಹಳ ಸಂತೋಷದಿಂದ ಬಂದಿದ್ದೇನೆ. ಭಗವಂತ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಮನಸ್ಸಿದೆಯೋ ಮಾರ್ಗ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಹಂಗೆ ಅವರ ಶ್ರಮಕ್ಕೆ ಇವತ್ತು ಕೇಂದ್ರ ಸರ್ಕಾರ ಗುರುತಿಸಿ ಅವರಿಗೆ ಈ ಒಂದು ಪದ್ಮಭೂಷಣ ಪ್ರಶಸ್ತಿ ಕೊಟ್ಟಿರೋದು ಬಹಳ ಸಂತೋಷ. ಇದು ಅವ್ರಿಗೆಲ್ಲ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಕಲಾವಿದರಿಗೂ ತಂದಂಥ ಒಂದು ದೊಡ್ಡ ಗೌರವ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಸ್ಟೇಜ್ ಮೇಲೆಲ್ಲ ಭಾಳ ಜನ ರಘು ಅವ್ರಿಗಿಂತ ಸನ್ಮಾನ ಮಾಡಿದ್ದೆ ನಾನು ಯಾವುದೋ ಸಂದರ್ಭದಲ್ಲಿ. ಭಾಳ ಲೀಡರ್ಸ್ ಎಲ್ಲ ಭಾಳ ನಾಯಕರೆಲ್ಲ ಇದ್ದಾರೆ. ಇಲ್ಲಿ ಪಟ್ಟಿ ಕೊಟ್ಟ ನನ್ನ PA ಒಂದು 40 ಹೆಸರು ಹೇಳಬೇಕು. ಕೆಳಗಡೆ ಇರೋ ಹೆಸರು ಹೇಳಬೇಕು, ಮೇಲ್ಗಡೆ ಇರೋ ಹೆಸರು ಹೇಳಬೇಕು. ಯಾರು ಏನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ರವಿನೂ ಬೇಜಾರು ಮಾಡ್ಕೊಳ್ಳೋದಿಲ್ಲ, ಯಾರು ಬೇಜಾರು ಮಾಡ್ಕೊಳ್ಳೋದಿಲ್ಲ, ಏನು ಅವಶ್ಯಕತೆ ಇಲ್ಲ. ಜೊತೆಗೆ ಇಬ್ಬರು ಕೊಲೀಗ್ಸ್ ನನ್ನ ಜೊತೆ ಮಂತ್ರಿಯಾಗಿ ಕೆಲಸ ಮಾಡಿದವರು ಇಲ್ಲಿ ಇಬ್ಬರು ಇದ್ದಾರೆ. ನಮ್ಮ ಜಗೇಶನ ಹೊಂಟೋದ ಇಲ್ಲ, ಅವರೆಲ್ಲ ಅರ್ಜೆಂಟ್ ಇತ್ತು ಅಂತ ಕಾಣ್ತದೆ, ಹೊಂಟೋದ. ಎಲ್ಲ ರಾಜಕೀಯಕ್ಕೆ ಪ್ರವೇಶ ಮಾಡಿದವ್ರು ಭಾಳ ಇದೆ. ಈ ರಾಜಕೀಯಕ್ಕೂ ಈ ಸಿನಿಮಕ್ಕೂ ಭಾಳ ದೊಡ್ಡ ನಂಟು ಮೊದಲಿದ್ದಾರೆ ಕೂಡ. ಏನು ಮಾಡೋಕ್ಕಾಗಲ್ಲ. ನೀವೆಲ್ಲ ಬಣ್ಣ ಹಾಕೊಂಡು ನಾಟಕ ಆಡ್ತಾ ಇದ್ದೀರಿ, ನಾವು ಬಣ್ಣ ಹಾಕೊಂಡಿದ್ದೀರ ಅಷ್ಟೇ. ನಮಗೂ ನಿಮಗೂ ಇರುವಂಥ ವ್ಯತ್ಯಾಸ. ದಿನ ಒಂದೊಂದು ಆಡ್ತಾ ಇರ್ತೀವಿ, ದಿನ ಒಂದೊಂದು ಡೈಲಾಗ್ ಹೊಡಿತಾ ಇರ್ತೀವಿ, ದಿನ ಉಗಿಸ್ಕೊತಾ ಇರ್ತೀವಿ, ಏನೇನೋ ನಡೀತಾ ಇರ್ತದೆ. ಇರಲಿ, ತಾವೆಲ್ಲ ಕನ್ನಡ ಚಿತ್ರರಂಗಕ್ಕೆ ನನಗೆ ಭಾಳ ಜನ ರಾಷ್ಟ್ರ ಮಟ್ಟದ ಅನೇಕರು ಉದ್ಯಮಿಗಳು ಎಲ್ಲ ಬಂದು ಭೇಟಿ ಮಾಡ್ತಾ ಇರ್ತಾರೆ. ಈಗ ಎಲ್ಲ ಒಂದು 3-4 ವರ್ಷದಿಂದ ನಮ್ಮ ಸ್ಯಾಂಡಲ್ವುಡ್ ಬಾಲಿವುಡ್ನ ಟೇಕ್ ಓವರ್ ಮಾಡಿದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಅದನ್ನು ಉಳಿಸ್ಕೊಳ್ಬೇಕು. ಮೊನ್ನೆ ಫಿಲಮ್ ಇಂಡಸ್ಟ್ರಿನೇ ಬಂದಿತ್ತು, ಎಕ್ಸಿಬಿಟರ್ಸು ಭಾಳ ಜನ ಬಂದಿದ್ರು. ನಂತರ PVR ಬಂದಿದ್ರು, INX ಬಂದಿದ್ರು, ಅವರೆಲ್ಲ ಬಂದಿದ್ರಲ್ಲ, ಸಿನೋಪೊಲಿಸ್ ಅವರು ಬೇರೆಯವರೆಲ್ಲ ಬಂದಿದ್ರು. ನಮ್ಮ ಈ ಗೋವಿಂದು ಅಂತವರೆಲ್ಲ ಹೋಗಿ ಸಿನಿಮಾ CM ತಲೆ ತಿಂದು 200 ರೂಪಾಯಿ ಮಾಡಬೇಕು ಅಂತೇಳಿ ಮಾಡಿದ್ರು. ಆ ವಿಚಾರಕ್ಕೆಲ್ಲ ಬಂದಿದ್ರು. ಇದು ಇಂಡಸ್ಟ್ರಿ ಬೆಳೀತಾ ಇದೆ. ನಟನೆ ಮಾಡೋರು, ತಯಾರು ಮಾಡೋರು ಒಂದು 50 ಜನ ಇದ್ರು ಕೂಡ, ಪ್ರೊಡ್ಯೂಸರ್ಸ್ ಎಲ್ಲ ಒಂದು 5-6 ಜನ ಇದ್ರು ಕೂಡ, ಅದು ಹಿಂದೆ 1000 ಜನ ಇರ್ತಾರೆ. ಆ ವೃತ್ತಿ ಕಲೆ ಯಾರಪ್ಪನ ಮನೆ ಆಸ್ತಿನೂ ಅಲ್ಲ. ನಾವೆಲ್ಲ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರಬೇಕು. ಮೊನ್ನೆ ಯಾರೋ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನೋಟಿಸ್ ಹೋಗಿ ಇದನ್ನ ನಿಲ್ಲಿಸ್ಬಿಟ್ಟಿದೆ, ಬಿಗ್ ಬಾಸ್. ನನಗೆ ಭಾಳ ನೋಡಿದೆ ಟಿವಿಲಿ, ಮತ್ತೊಂದು ರಿಯಾಕ್ಷನ್ ಎಲ್ಲ ಎಂತಕ್ಕೆ ಮಾಡಿದ್ರು ಏನೋ ಗೊತ್ತಿಲ್ಲ. ತಕ್ಷಣ ಇಮಿಡಿಯೇಟಾಗಿ ನಾನು ಇಂಟರ್ವ್ಯೂನ್ ಆಗಬೇಕಾದಂಥ ಅನಿವಾರ್ಯತೆ ನನಗೆ ಬಂತು. ಏಕೆಂದರೆ ಅದರಿಂದ ಎಷ್ಟು ರಿಯಾಕ್ಷನ್ಸ್ ಇರ್ತದೆ, ಪಬ್ಲಿಕ್ ಅಟೆನ್ಷನ್ ಇರ್ತದೆ ಅದು ಕೂಡ ನನಗೆ ಅರಿವಿದೆ. ಏನಂತ ದೊಡ್ಡ ಪೊಲ್ಯೂಷನ್, ಏನು ಈ ಪೊಲ್ಯೂಷನ್ ಮಾಡ್ಬಿಡ್ತಾರೆ ಶೂಟಿಂಗ್ ಮಾಡ್ಬೇಕಾದ್ರೆ. ಇವೆಲ್ಲ ಬೇಡಪ್ಪ ಅಂತೇಳಿ ಆಫೀಸರ್ಸ್ ಕೇಳಿ ರಾತ್ರಿ ಓಪನ್ ಮಾಡಿಸಿ ಮಾಡಿಕೊಟ್ಟೆ. ಇರಲಿ,